ಮುಂದೆ ಇರೋದು ಮೂರೇ ವಿಷಯ, AI ಅಷ್ಟೇ. ಬರ್ತಾ ಇರುವಂಥ ವಿಷಯ ನಾವು ಇಲ್ಲ ನೋಡಿದೀವಲ್ಲ ಸರ್. ಸೈಲೆಂಟ್ ಸಿನಿಮಾಯಿಂದ ಟಾಕಿ ಆಯಿತು, ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ ಆಯಿತು, ಡಾಲ್ಬಿ ಬಂತು, ಡಿಜಿಟಲ್ ಬಂತು, 70mm ಸಿನಿಮಾಸ್ಕೋಪ್, ಮರ್ತ್ಬಿಡಿ. ಇದೆಲ್ಲದಕ್ಕಿಂತ ದೊಡ್ಡ ರೆವಲ್ಯೂಷನ್ AI. ಪ್ರೀ ಪ್ರೊಡಕ್ಷನಲ್ಲಿ ನಿಮ್ಮ ಶಾರ್ಟ್ ಡಿವಿಷನ್ ಆಗಲಿ, ಸ್ಟೋರಿ ಬೋರ್ಡ್ ಆಗಲಿ, ಡೈಲಾಗ್ ಆಗಲಿ, ಸ್ಟೋರಿ ಡಿಸ್ಕಷನ್ ಆಗಲಿ, ಎಲ್ಲವೂ AI ಮೂಲಕ ಆರಾಮಾಗಿ ಮಾಡ್ಬೋದು. ಡಿ-ಏಜಿಂಗ್ ಆರಾಮಾಗಿ ಈಗಲೇ ಮಾಡ್ತಾ ಇದ್ದಾರೆ, ಆನ್ ದಿ ಸ್ಪಾಟ್. ಇದೇ ವರ್ಷ ಈ ವಯಸ್ಸಿನ ರಮೇಶ್ ಇಲ್ಲಿ ಮಾತಾಡ್ತಿದ್ದಾನೆ, ಈ ಮುಖವನ್ನು 40 ವರ್ಷ ರಮೇಶ್ ಈಗಲೇ ಮಾಡ್ಬೋದು, ತಕ್ಷಣ ಮಾಡ್ಬೋದು. 20 ವರ್ಷ ರಮೇಶ್ ಮಾತಾಡ್ತಾರೆ, ಇಲ್ಲೇ ಮಾಡ್ಬೋದು. ಆ ಥರ ಆಗಿದೆ. ಹಾಗಾಗಿ ಈಗ ನಡೀತಿರೋ ವಿಷಯಗಳಿದೆಯಲ್ಲ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸಿಕ್ಕಾಪಟ್ಟೆ ಫಾಸ್ಟಾಗಿ ಒಂದು ದೊಡ್ಡ ಲಾರಿ, ಓವರ್ಲೋಡೆಡ್ ಲಾರಿ AI ಹೆಸರಲ್ಲಿ ಬರ್ತಾ ಇದೆ. ಅದನ್ನು ತಡೆಯೋಕ್ಕಾಗಲ್ಲ, ಎದುರು ನಿಂತ್ಕೊಳ್ಳಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಜಾಣ್ಮೆಯಿಂದ ಡ್ರೈವರ್ ಸೀಟಲ್ಲಿ ಕೂರಬೇಕು, ಆ ಲಾರಿಯನ್ನು ನೀವು ಹ್ಯಾಂಡಲ್ ಮಾಡಬೇಕು. ಮಾಡಿದ್ರೆ ನೀವು ಎಲ್ಲಿ ತಲುಪಬೇಕೋ ಅಲ್ಲಿ ಇನ್ನಷ್ಟು ವೇಗವಾಗಿ ತಲುಪ್ತೀರಾ, ಇನ್ನಷ್ಟು ಎಫೆಕ್ಟಿವ್ ಆಗಿ ತಲುಪ್ತೀರಾ. ದಟ್ ಇಸ್ ದ ಓನ್ಲಿ ವೇ.